ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ದೀಪಾವಳಿ ದಿನ ನಿಮಗೆಲ್ಲರಿಗೂ ಶುಭಾಶಯ ಹೇಳಬೇಕು. ಹಂಗೆ ಏನೈತಿ, ಒಂದೆರಡು ದಿನ ನಾನು ವಿಡಿಯೋ ಸ್ಕಿಪ್ ಆಗ್ಯಾವು, ಯಾರು ಬೇಜಾರು ಮಾಡ್ಕೋಬೇಡ್ರಿ. ಹಂಗೆ ಏನೈತಿ, ನಾಡಿನ ಎಲ್ಲ ಜನತೆಗೂ ದೀಪಾವಳಿದ ಆರ್ಥಿಕ ಶುಭಾಶಯಗಳು. ಹಂಗೆ ಹೇಳ್ತಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ಬ್ಲಾಗ್ ಬಂದೇನೈತಿ, ದೀಪಾವಳಿ ದಿನ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡೀನಿ. ನಾನು ಎದ್ದಿರೋದು 3 ಗಂಟೆಗೆನ. ನೋಡ್ರಿ ನಮ್ಮಲ್ಲೆಲ್ಲ ಮನ್ಕೊಂಡಾರ. ನಮ್ಮ ಗುಂಡನೂ ಎಲ್ಲ ಇನ್ನ ಮನ್ಕೊಂಡೈತಿ. ಇದು ರಾಮದುರ್ಗದವ್ರ ಗುಂಡ, ಇದು ಮುಕ್ಕೊಂದೈತಿ. ಇದು ನಮ್ಮ ದೊಡ್ಡ ಹಳೆ, ಇದು ಇನ್ನು ಮುಕ್ಕೊಂಡಾನ, ಈಗ ಹೇಳಂಗಿಲ್ಲ. ಏನೈತಿ, ಇದು ನನ್ನ ಮಗ. ಹಂಗೆ ಏನೈತಿ, ನಾವಿಲ್ಲಿ ಹೋಳಿಗೆನ ಮಾಡ್ತಾ ಇದ್ದೀವಿ. ಹೋಳಿಗೆ ಮಾಡತ್ತಾ ಇದ್ದೀವಿ. ನಮ್ಮಲ್ಲಿ ಉತ್ತರ ಕರ್ನಾಟಕ ಕಡೆ ಎಲ್ಲ ದೀಪಾವಳಿ ದಿವಸ ಹೋಳಿಗೆನ ಜಾಸ್ತಿ ಫೇಮಸ್ ಅಂತ ಹೇಳ್ಬೋದು. ನಮ್ಮ ಸೈಡ್ ಎಲ್ಲ ಏನೈತಿ, ಉತ್ತರ ಕರ್ನಾಟಕ ಕಡೆ ಆಗಲಿ ನಮ್ಮ ಸೈಡ್ ಆಗಲಿ ಜಾಸ್ತಿ ಹೋಳಿಗೆನ ಮಾಡ್ತೀವಿ ನಾವು ದೀಪಾವಳಿಗೆ. ಎಲ್ಲರಲ್ಲಿ ಹೋಳಿಗೆ, ಇವತ್ತು ಹೋಳಿಗೆ ಊಟ ಇದೆ. ಪ್ಲೀಸ್ ಬನ್ನಿ ಅಂತ ಹೇಳ್ತಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತಾರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಚಾಲು ಮಾಡತ್ತೀನಿ. ಪೂರ್ತಿಯಾಗಿ ಒಂದು ದಿನದ್ದು ಇರ್ತೈತಿ, ಯಾರು ಮಿಸ್ ಮಾಡ್ದೆ ಸ್ಕಿಪ್ ಮಾಡ್ದೆ ನೋಡ್ರಿ ಅಂತಲೇ ಹೇಳ್ಬೋದು. ಹಂಗೆ ಏನೈತಿ, ಇವತ್ತಿನ ನಾನು ಪೂಜೆ ಮಾಡೋದು, ಲಕ್ಷ್ಮೀ ಪೂಜೆ ಮಾಡೋದು ಎಲ್ಲನೂ ಹಾಕಿರ್ತಾನೆ ವಿಡಿಯೋದಾಗ, ತಿಳಿಸ್ಕೊಟ್ಟಿರ್ತಾನೆ ನಿಮಗೆ. ಇವಾಗ ನಾನು ಈ ಥರ ಕಟ್ಟತ್ತಾರು, ಪೂಜೆ ರೆಡಿ ಮಾಡತ್ತಾರು, ಲಕ್ಷ್ಮೀ ಪೂಜೆನ. ಇವ್ರು ಇಲ್ಲೆಲ್ಲ ರೆಡಿಯಾಗಿ ಇವನ್ನೆಲ್ಲ ತೆಗಿಯತ್ತಾರ ನೋಡ್ರಿ ಸಾಮಾನು. ಈಗಷ್ಟ ಸಂತಿ ಮಾಡ್ಕೊಂಬನ್ನಿ, ನಿಮಗೆಲ್ಲ ತೋರಿಸಿ ಅದನ್ನೆಲ್ಲ ಏನೇನು ತೊಗೊಂಬಂದನಿ ಅಂತ. ದೀಪ ಎಲ್ಲ ನಿಮಗೆ ಈಗಾಗಲೇ ತೋರ್ಸೇನಿ. ಸ್ವೀಟ್ ತೋರಿಸಿರ್ಕಿಲ್ಲ, ಅದಕ್ಕೆ ನಾನು ತೋರ್ಸಾತಿದ್ನಿ. ಇದೊಂದು ಸ್ವೀಟ್ ತಂದೇನಿ ನಾನು ಈ ದೀಪಾವಳಿಗೆ. ಸ್ವೀಟ್ ಮನ್ಯಾಗ ಮಾಡೇ ಇಲ್ಲ ಏನು, ಎಲ್ಲ ಕೊಂಡ ತೊಗೊಂಡು ಬಂದೇನಿ. ರೆಡಿಮೇಡ ತರಿಸ್ಬಿಟ್ಟೇನಿ ಎಲ್ಲನೂ. ಇವಾಗ ಇದನ್ನಷ್ಟು ತೊಗೊಂಡು ಬನ್ನಿ. ಇವಾಗೆಲ್ಲ ಏನೈತಿ, ಇನ್ನು ಪೂಜೆಗೆ ರೆಡಿ ಮಾಡೋದು ಇದಿಷ್ಟು ಐತಿ, ಇನ್ನೂ ಬಾಕಿ ಐತಿ. ಎಲ್ಲ ದೀಪ ಅದೆಲ್ಲ ರೆಡಿ ಮಾಡತ್ತಾರ ಇವ್ರು. ಮತ್ತೆ ಬೇರೆ ನೋಡ್ಲಾ, ₹40 ಇಲ್ಲಿ ನಮ್ಮ ದೀಪಾವಳಿ ಸಂತಿ ನಡೆದಿದೆ. 20 ಇದೊಂದಿಲ್ಲ ತೊಳಗಿಡಲ್ಲ, ಇದೊಂದು ಇದು ತಗೋತಾನ. ಅದ ಏನು ಮಾಡಲಿ, ಹೆಂಗ್ರಿ ಹಾಕಕ್ಕೆ ಅನುಕೂಲಕ್ಕ. 60 ಕೇರಿ ನಾನು ಹಿಂಗೆ ಕೊಡೋದು ಪನಿ ಆಗಿಬಿಟ್ಟು ಸುಮ್ಮನೆ. ಮತ್ತು ನಾನು 90 ಕೊಡ್ರಿ 80 ಕೊಡ್ರಿ ಅಂತ ಬ್ಯಾಡಿರ್ತೈತಿ ಜೋಡಿಗಲ್ಲ. ಹಾಂ, ಜೋಡಿಗೆ 60 ನೋಡಿ. ಯಾವುದು ತಗೋದೇವನ ಹೆಂಗತ್ತ ₹70. ಇವು ತಗೋದ್ರಾಗ ಡಿಸೈನ್ ಹಾಂ ತಗೋಣ.
ಇವಾಗೆಲ್ಲ ಪೂಜೆ ಮಾಡ್ರಿ ಇವ್ರ ಈ ಥರ ಮಾಡ್ಯಾರು. ಈ ಥರ ನಮ್ಮಲ್ಲಿ ಲಕ್ಷ್ಮೀ ಪೂಜೆನ ನಾವು ಮಾಡ್ತೀವಿ. ಈ ಥರ ಮಾಡಿದ್ದೀವಿ, ನಿಮಗೂ ಇಷ್ಟ ಆಗೈತೆ ಅಂತ ಅನ್ಕೊಂಡನಿ. ನೋಡ್ರಿ ಇನ್ನು ಸಾಯಂಕಾಲ ಬಾಕಿ ಇದೆ, ಇವಾಗ 5 ಗಂಟೆ ಅಮಾಶೆ ಹೋಗ್ತದೆ, ಜಲ್ದಿ ಮಾಡಿದ್ದೀವಿ, ಇಷ್ಟ ಆಗೈತಿ. ಬೆಳಗು ಬೆಳಗು ಅಳಬಾರ್ದಪ್ಪ. ಈ ಥರ ಆರತಿ ಮಾಡ್ತಿದ್ದಾರೆ ಇವರು. ಅಷ್ಟ ಹಿಡ್ದ ತಂಗಿ ಅಷ್ಟ ಹಿಡ್ದ ತಂಗಿ ಬಾ ತಾಯಿ ಬೆಳಗ್ಗೆ ಆರತಿ ಬೆಳಗ್ಬಿಟ್ಟು ಬಾ. 3 ಅಕ್ಕವ ಬೇಡ ನಾನು ನೀ ಹಸ್ತೆ ಅಂತಾವ ನೀ ಯಾರು ತಗೋರೋ 8 ಗಂಟೆ ಇವಾಗ ಇವರೆಲ್ಲ ಇದು ಹಚ್ಚತಾರ. ಉಕ್ಕೇರ್ ಕುಳಿನ ಹಚ್ಚತಾರ ಇವ್ರು. ಈ ಕಡೆ ಎಲ್ಲ ಈಗ ಸ್ಟಾರ್ಟ್ ಆಗೈತಿ. ಎಲ್ಲಾರಿಗೂ ಕೊಡತಾನ ಈಗ. ಎಲ್ಲರಿಗೂ 2 ಅಂತ ಗುಂಡಾಗ 2 ಗುಂಡಂಗ್ ಕರ್ಕೋರಿ ಈ ಕಡೆ. ಇವಾಗ ಗಾಡಿಗೆ ನಾವು ನಿಂಬಿಕಾಯಿ ತಿಳ್ಸಾತಿದ್ವಿ. ಸಖತ್ ಗಾಳಿ ಬಿಸಾತಿತ್ತು, ಒಂದು ಹತ್ತತ್ತಿರ್ಕಿಲ್ಲ, ಆದರೂ ಹಚ್ಚತ್ತಾರ. ಇಲ್ಲಿ ಗುಡ್ಡಾಡಿ ಹಚ್ಚತ್ತಾರ ಇಷ್ಟೊಂದು. ಇಲ್ಲೂ ಫಸ್ಟ್ ಇಲ್ಲಿ ನಂಬರ್ 1 ಆಗಿ ಚಟಪಟ ಹಚ್ತಾ ಇದ್ದಾರೆ. ನಂಬರ್ 2 ಏನ್ ಹಚ್ಚೋತಾರಪ್ಪ ಇವ್ರ. ಇದು 3ನೇದವರು ಇವರು ಹಚ್ತಾ ಇದ್ದಾರೆ. ಬಂದೇನೈತಿ ನನ್ನ ಮಗ ಇದು ಹಚ್ಚತಾರ. ಆಯ್ತಪ್ಪ ಅದ ಅಪ್ಪ ಆತು ಅದು ಹತ್ತಲಿಲ್ಲ ಐತಿ. ಇವತ್ತು ನಮ್ಮ ಗುಂಡ ನಿಮಗೇನು ಹೇಳತ್ತಾನಂದ್ರೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತಾರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ನ ಇವತ್ತು ಮುಗಿಸತ್ತೇನೆ ಈಗ. ಓಕೆ, ಟೇಕ್ ಕೇರ್, ಬಾಯ್, ಗುಡ್ ನೈಟ್.